ಮಾಡೋದ್ರಿಂದ ಅಂತ ಒಂದು ಅವಕಾಶ ಇದೆ. ಕೇಂದ್ರ ಸರ್ಕಾರದ ಅಧಿವೇಶನಗಳು ಹೇಗೆ ನಡೀತಾ ಅದರಲ್ಲಿ ಅರ್ಧ ದಿನದ ಪ್ರೋಗ್ರಾಮ್ ಮಾಡ್ತೀವಿ. ಕಾರ್ಯಕ್ರಮವನ್ನು ಆರಂಭಿಸೋಣ. ಸದನಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ಸೂಚನೆ: ನಮಗಾಗಿ ಮತ್ತು ನಮ್ಮ ದೇಶಕ್ಕಾಗಿ ಹೋರಾಡಿ ಹುತಾತ್ಮರಾದ ನಮ್ಮ ಸೈನಿಕರಿಗೆ ಗೌರವ ಸಲ್ಲಿಸೋಣ. ಎಲ್ಲರೂ ಎದ್ದು ನಿಂತು 1 ನಿಮಿಷ ಮೌನಾಚರಣೆ ಮಾಡೋಣ. ಮೌನ ಮುಕ್ತಾಯ. ನೀಡಲು ಬಯಸುತ್ತೇನೆ. ನಾವೆಲ್ಲರೂ ಇಲ್ಲಿ ಸೇರುವ ಉದ್ದೇಶ ನಮಗೆ ಗೊತ್ತು. ಉದ್ದೇಶ ಮೀರಿ ಅನಗತ್ಯ ಚರ್ಚೆಗೆ ಇಲ್ಲಿ ಅವಕಾಶವಿರುವುದಿಲ್ಲ. ಕಾರ್ಯಕ್ರಮದ ವೇಳಾಪಟ್ಟಿ ಪ್ರಕಾರ ಪ್ರಶ್ನೆ ನೇರವಾಗಿ ಸ್ಪಷ್ಟವಾಗಿ ಚುಟುಕು ಅವಕಾಶವಿದೆ. ಇನ್ನು ಹೆಚ್ಚಿನ ಪ್ರಶ್ನೆಗಳಿದ್ದರೆ ಸಭಾಪತಿಗಳೇ, ಈಗಿನ ಸದನದಲ್ಲಿ ನಮ್ಮನ್ನಗಲಿದ ಮಹಾತ್ಮರಿಗೆ ಸಂತಾಪ ಸೂಚಿಸಿ ರಾಜ್ಯದ ಹಲವಾರು ಸಮಸ್ಯೆಗಳಿಗೆ ಪ್ರಶ್ನೋತ್ತರ ವೇಳೆಯಲ್ಲಿ ಇದರ ಪರವಾಗಿ ಮತ್ತು ವಿರೋಧವಾಗಿ ಚರ್ಚಿಸಲು ಅವಕಾಶ ಕಲ್ಪಿಸಲಾಗಿದೆ. ನನ್ನ ಪ್ರಶ್ನೆ ಮಾನ್ಯ ಶಿಕ್ಷಣ ಸಚಿವರಿಗೆ. ಸರ್ಕಾರಿ ಶಾಲೆಗಳಲ್ಲಿ ದಾಖಲಾತಿ ಪ್ರಮಾಣ ಕಡಿಮೆಯಾಗುತ್ತಿದೆ. ಇದು ನಿಮ್ಮ ಸರ್ಕಾರದ ಗಮನಕ್ಕೆ ಬಂದಿಲ್ಲವೇ? ಇದಕ್ಕೆ ನಿಮ್ಮ ಉತ್ತರವೇನು? ಮಾನ್ಯ ಸಭಾಪತಿಗಳೇ, ಈ ವಿಷಯ ನಮ್ಮ ಗಮನಕ್ಕೆ ಬಂದಿದೆ. ಈ ಸಂಬಂಧ ಸರ್ಕಾರ ಹಲವು ಕಾರ್ಯಕ್ರಮಗಳನ್ನು ಅನುಷ್ಠಾನಗೊಳಿಸಿದೆ. ಆದಾಗ್ಯೂ ಬೆಳಗಿನ ಉಪಹಾರ, ಸಂಜೆಯ ಸ್ನ್ಯಾಕ್ಸ್ ನೀಡುವ ಕುರಿತು ಸರ್ಕಾರದ ಮಟ್ಟದಲ್ಲಿ ಚರ್ಚೆಯಾಗುತ್ತಿದೆ. ಮುಂಬರುವ ದಿನಗಳಲ್ಲಿ ಇದನ್ನು ಜಾರಿಗೆ ತಂದು ದಾಖಲಾತಿ ಪ್ರಮಾಣ ಹೆಚ್ಚಾಗಲು ಪ್ರಯತ್ನಿಸುತ್ತೇವೆ ಎಂದು ಈ ಸಭೆಗೆ ಹೇಳಲು ಬಯಸುತ್ತೇನೆ. ನಮ್ಮ ಭಾಗದಲ್ಲಿ ಶಾಲಾ ಕಾಲೇಜು ಮಕ್ಕಳಿಗೆ ತೆರಳಲು ಸರ್ಕಾರಿ ಬಸ್ಗಳಿಲ್ಲ. ಖಾಸಗಿ ಬಸ್ಗಳು ಇರುವುದರಿಂದ ಪೋಷಕರಿಗೆ ಹಣ ಕೊಟ್ಟು ಕಳುಹಿಸಲು ಕಷ್ಟವಾಗುತ್ತಿದೆ. ಈ ನಿಟ್ಟಿನಲ್ಲಿ ನಿಮ್ಮ ಸರ್ಕಾರದ ನಿಲುವು ಏನು? ಸಾರಿಗೆ ವ್ಯವಸ್ಥೆ ಕಲ್ಪಿಸುವ ಪ್ರಯತ್ನ ಮಾಡುತ್ತೇವೆ. ಕೆಲವೊಂದು ಹಳ್ಳಿಗಳಿಗೆ ತೊಂದರೆಯಾಗಿರಬಹುದು. ಮಾನ್ಯ ವಿರೋಧ ಪಕ್ಷದ ನಾಯಕರು ಯಾವ ಹಳ್ಳಿಗಳಿಗೆ ತೊಂದರೆಯಾಗಿದೆ ಎಂದು ಮಾಹಿತಿ ನೀಡಿದರೆ ನಾವು ಕೂಡಲೇ ನಮ್ಮ ಅಧಿಕಾರಿಗಳ ಜೊತೆ ಸಭೆ ಕರೆದು ಸಮಸ್ಯೆ ಬಗೆಹರಿಸಲು ಸಮಸ್ಯೆಗೆ ಪರಿಹಾರ ನೀಡಬೇಕು. ಇಲ್ಲದಿದ್ದರೆ ನಾವು ಉಗ್ರ ಹೋರಾಟ ಕೈಗೊಳ್ಳಬೇಕಾಗುತ್ತದೆ. ಅದನ್ನು ಗಮನ ಹರಿಸಿ. ಚುಕ್ಕೆ ಗುರುತಿನ ಪ್ರಶ್ನೆ ಸಂಖ್ಯೆ 107. ಕಳೆದೆರಡು ತಿಂಗಳಿನಿಂದ ಧಾರಾಕಾರ ಮಳೆ ಸುರಿಯುತ್ತಿರುವುದರಿಂದ ಅಪಾರ ಪ್ರಮಾಣದ ಪ್ರವಾಹ ಉಂಟಾಗಿ ಜಾನುವಾರುಗಳ ಸಾವು ಮತ್ತು ನಷ್ಟವಾಗಿದೆ. ಇದು ನಿಮ್ಮ ಸರ್ಕಾರದ ಕಣ್ಣಿಗೆ ಕಾಣುತ್ತಿಲ್ಲವೇ? ನಾಯಕರನ್ನು ಅಭಿನಂದಿಸುತ್ತೇನೆ. ಈಗಲಾದರೂ ಜನರ ಸಂಕಷ್ಟಗಳ ಬಗ್ಗೆ ಮಾತನಾಡುವ ಮನೋಭಾವ ಬಂತಲ್ಲ ಅಂತ. ನಮ್ಮ ಸರ್ಕಾರ ಮಲಗಿದ್ರೆ ತಾನೇ ನಿದ್ದೆ ಮಾಡುವುದು, ಸದಾ ಜಾಗೃತವಾಗಿದೆ. ಮಾನ್ಯ ಸದಸ್ಯರು ಹೇಳಿದ ಪ್ರಕಾರ ರಾಜ್ಯದಲ್ಲಿ ಮಳೆ ಬಂದು ನಷ್ಟವಾಗಿರುವುದು ಸತ್ಯ. ಆದರೆ ನಾವು ಮಳೆಯನ್ನು ಬಾರದಂತೆ ತಡೆಯಲು ಸಾಧ್ಯವೇ? ಆದ್ದರಿಂದ ನಮ್ಮ ಸರ್ಕಾರ ಪ್ರವಾಹ ಪೀಡಿತ ಪ್ರದೇಶ ಸಮೀಕ್ಷೆ ನಡೆಸಿ ಪ್ರವಾಹಕ್ಕೆ ಕೊಚ್ಚಿ ಹೋದ ರೈತರ ಫಸಲುಗಳಿಗೆ ಎಕರೆಗೆ 10,000, ಮನೆ ನಾಶವಾಗಿದ್ದರೆ 5 ಲಕ್ಷ ರೂಪಾಯಿ, ಜಾನುವಾರು ಸತ್ತಿದ್ದರೆ ತಲಾ 5,000 ರೂಪಾಯಿ ನೀಡೋದಾಗಿ ಈ ಸಭೆಯ ಮೂಲಕ ಸದಸ್ಯರ ಪ್ರಶ್ನೆಗೆ ಉತ್ತರಿಸಲು ಬಯಸುತ್ತೇನೆ. ಸಂಕಷ್ಟದಲ್ಲಿರುವಾಗ ಭರವಸೆಗಳನ್ನು ನೀಡುವ ಅವಶ್ಯಕತೆ ಇಲ್ಲ. ನೀವು ಈ ಕೂಡಲೇ ಸರಿಯಾದ ವಾಗಿದೆ. ಮಕ್ಕಳ ಕಲ್ಯಾಣ ಮಂತ್ರಿಗಳಿಗೆ, ರಾಜ್ಯದಲ್ಲಿ ಬಾಲ್ಯ ವಿವಾಹ ಮತ್ತು ಬಾಲ ಕಾರ್ಮಿಕ ಪದ್ಧತಿ ಇನ್ನೂ ಕಂಡುಬರುತ್ತಿದೆ. ಇದರಿಂದ ಮಕ್ಕಳ ಭವಿಷ್ಯ ಹಾಳಾಗುತ್ತಿದೆ. ಇದಕ್ಕೆ ನಿಮ್ಮ ಸರ್ಕಾರ ಏನು ಕ್ರಮ ಕೈಗೊಂಡಿದೆ ಹೇಳಿ? ಸಾಮಾಜಿಕ ಕಳಕಳಿಗೆ ಅಭಿನಂದನೆಗಳು. ಆಡಳಿತ ಪಕ್ಷದವರು ಕಣ್ಣು ಮುಚ್ಚಿಕೊಂಡು ಕುಳಿತಿಲ್ಲ. ಈ ವಿಷಯದಲ್ಲಿ ಈಗಾಗಲೇ ದೇಶದಲ್ಲಿ 1986ರಲ್ಲಿ ಬಾಲಕಾರ್ಮಿಕ ಪದ್ಧತಿ ನಿಯಂತ್ರಣ ಕಾಯ್ದೆ ಜಾರಿ. ಪೊಲೀಸ್ ಇಲಾಖೆ, ಮಹಿಳಾ ಇಲಾಖೆಯ ಸಹಭಾಗಿತ್ವದಲ್ಲಿ ಈ ಸಾಮಾಜಿಕ ಸಮಸ್ಯೆಗಳನ್ನು ನಿಯಂತ್ರಿಸುವಲ್ಲಿ ಕಾರ್ಖಾನೆ, ಹೋಟೆಲ್, ಗ್ಯಾರೇಜುಗಳ ಮೇಲೆ ದಾಳಿ ಮಾಡಿ ಪರಿಶೀಲಿಸಿ ಕಾನೂನನ್ನು ಉಲ್ಲಂಘಿಸಿದವರಿಗೆ 20,000 ದಂಡ, 6 ತಿಂಗಳು ಜೈಲು ಶಿಕ್ಷೆ ವಿಧಿಸುವ ಕಾರ್ಯ ನಿರಂತರವಾಗಿ ನಡೆಯುತ್ತಿದೆ. ಅಂತಹ ಸಮಸ್ಯೆ ಕಂಡುಬಂದರೆ ನಮ್ಮ ಸರ್ಕಾರವು ನಿರ್ದಾಕ್ಷಿಣ್ಯ ಕ್ರಮ ಕೈಗೊಳ್ಳುತ್ತೇವೆ ಎಂದು ಈ ಸಭೆಗೆ ತಿಳಿಸಲು ಬಯಸುತ್ತಿದ್ದೇನೆ. ರಾಜೀನಾಮೆ ನೀಡಲೇಬೇಕು. ಇಲ್ಲಿಗೆ ಬೆಳಗಿನ ಮತ್ತೆ ಸದನಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಉತ್ತರವನ್ನು ಸಂಬಂಧಪಟ್ಟ ಶಾಸಕರಿಗೆ ನಾನು ಲಿಖಿತ ಉತ್ತರ ನೀಡುತ್ತೇನೆ. ಸಂಬಂಧಿಸಿದ ಮಾಹಿತಿಯ ದಾಖಲೆಯನ್ನು ತಮಗೂ ನೀಡುತ್ತಿದ್ದೇನೆ. ಪ್ರಶ್ನೋತ್ತರ ವೇಳೆ ಕರ್ನಾಟಕದ ಅನೇಕ ಹಳ್ಳಿಗಳಲ್ಲಿ ಮದ್ಯ ಮಾರಾಟ ಅವ್ಯವವಾಗಿ ಅಕ್ರಮವಾಗಿ ನಡೆಯುತ್ತಿದ್ದು ಅನೇಕ ಕುಟುಂಬಗಳು
ಇದರಿಂದ ಸಮಸ್ಯೆಗಳಿಗೆ ಈಡಾಗುತ್ತಿದೆ. ಸಮಾಜದ ನೆಮ್ಮದಿಯೂ ಸಹ ಹಾಳಾಗುತ್ತಿದೆ. ಇದಕ್ಕೆ ಮಾನ್ಯ ಗೃಹ ಸಚಿವರ ಉತ್ತರವೇನು? ಇದು ಸಹ ನಮ್ಮ ಸರ್ಕಾರದ ಗಮನಕ್ಕೆ ಬಂದಿದೆ. ಇದನ್ನು ನಿಯಂತ್ರಿಸಲು ನಮ್ಮ ಪೊಲೀಸ್ ಇಲಾಖೆ ಮತ್ತು ಅಬಕಾರಿ ಇಲಾಖೆಯ ಸಹಾಯದೊಂದಿಗೆ ಪ್ರಯತ್ನ ನಿರಂತರವಾಗಿ ನಡೆಯುತ್ತಿದೆ. ಅದೇ ಹಾಗೂ ಕಾನೂನಿನ ಪ್ರಕಾರ ಹೊಂದಲಾಗುತ್ತದೆ. ದಯವಿಟ್ಟು ಅಂತವರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುತ್ತಿದೆ. ಮದ್ಯಪಾನ ನಿಷೇಧಗೊಳಿಸಲು ಸಾಧ್ಯವಿಲ್ಲವೇ? ನಿಷೇಧ ವೇಳೆಯಲ್ಲಿ ಅವಕಾಶ ನೀಡುವೆ ಅವಧಿ ಮುಕ್ತಾಯವಾಯಿತು. ಈಗ ಮಸೂದೆ ಮಂಡನೆ 18 ರಿಂದ 21 ವರ್ಷಕ್ಕೆ ಹೆಚ್ಚಿಸಬೇಕೆಂದು ಸಂಘದ ತಿದ್ದುಪಡಿ ತಂದು 18 ರಿಂದ 21 ವರ್ಷಕ್ಕೆ ಹೆಚ್ಚಿಸಲು ತೀರ್ಮಾನಿಸಿ ಈ ಮಸೂದೆಯನ್ನು ಮಂಡಿಸಿದ್ದೇನೆ. ಹೆಣ್ಣು ಮಕ್ಕಳ ಮದುವೆ ವಯಸ್ಸನ್ನು ಹೆಚ್ಚಿಸಲು ಕಾರಣವೇನು? ಮತ್ತು ವಿರೋಧ ಪಕ್ಷದ ನಾಯಕರೇ, ಇದಕ್ಕೆ ಕಾರಣ ಏನೆಂದರೆ 18ಕ್ಕೆ ಮದುವೆಯಲ್ಲಿ ತಾಯಿ ಅಥವಾ ಮಗು ಸಾಯುವ ಸಂಭವ ಹೆಚ್ಚು, ಗರ್ಭಪಾತವಾಗುವ ಸಂಭವ ಹೆಚ್ಚು ಎಂಬ ಮಾಹಿತಿಯನ್ನು ತಜ್ಞರಿಂದ ಪಡೆದ ವರದಿ ಆಧಾರದ ಮೇಲೆ ಈ ತೀರ್ಮಾನಕ್ಕೆ ಬಂದಿದ್ದೇವೆ. ಮಾನ್ಯ ಸಭಾಪತಿಗಳೇ, ಮಸೂದೆಯ ಪರವಾಗಿ 7 ಮತಗಳು ಬಂದಿವೆ. ಮಸೂದೆಯ ವಿರುದ್ಧವಾಗಿ 4 ಮತಗಳು ಬಂದಿವೆ. ಈ ಮಸೂದೆ ಇರುವುದರಿಂದ ಅಂಗೀಕಾರ ನೀಡಲಾಗಿದೆ. ಈ ಮಸೂದೆಯನ್ನು ವಿಧಾನ ಪರಿಷತ್ತಿನ ಅನುಮೋದನೆಗಾಗಿ ಕಳಿಸಲಾಗುವುದು. ಅನಂತರ ರಾಜ್ಯಪಾಲರ ಅಂಕಿತ ಪಡೆಯಲಾಗುವುದು. ಗಂಟೆಗೆ ಪ್ರಾರಂಭವಾಗುವುದು. 20 ನಿಮಿಷಗಳ ಕಾಲ ಸಣ್ಣದಾಗಿ ಚುಟುಕಾಗಿ ಒಂದು ಸದನದ ಅಧಿವೇಶನದ ಪ್ರಕ್ರಿಯೆಗಳು ಹೇಗೆ ನಡೆಯುತ್ತವೆ ಅನ್ನುವಂತಹ ಒಂದು ಸಂಕ್ಷಿಪ್ತ ಮಾಹಿತಿಯನ್ನು